ಚಿರಂತಿಲ್ ಎಲ್ರು ಫುಲ್ ಜೋಶ್ ಅಲ್ಲ ಕುತ್ಕೊಂಡ್ ಮೆತ್ತ ಗುಚ್ಚೋಯ್ತು. ಅದ್ ಬಿಡಿ ರಿಂಗೆ ಕಳ್ಕೊಬಿಟ್ಟಾಗ್ರು. ಈಗ ಅಲ್ಲಿ ಎಂಡಿಂಗ್ ಟೈಮಲ್ಲಿ ಬೆಳಗ್ಗೆನೆ ವ್ಲಾಗ್ ಶುರು ಮಾಡಿದ್ರೆ ಆಗೋದು. ಬಟ್ ಏನ್ ಮಾಡೋದು, ಲಾಸ್ಟ್ ವ್ಲಾಗು ಎಡಿಟ್ ಮಾಡಿದ್ದೆ, ಬಟ್ ಅದು ಇನ್ನೂ ಸೇವ್ ಮಾಡಿರ್ಲಿಲ್ಲ. ಅದಕ್ಕೆ ಸೇವ್ ಮಾಡ್ತಿದ್ದೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದು ಒಂದು 5:15 ಎದ್ದೆ ಗುರು. ಅವಾಗಲೇ ವ್ಲಾಗ್ ಶುರು ಮಾಡೋಣ ಅಂತಾನು ಅನ್ಕೊಂಡೆ. ಬಟ್ ಏನು ಮಾಡೋದು, ವಿಡಿಯೋ ಎತ್ತಲಾಗಿ ಸೇವ್ ಮಾಡೋಣ ಅಂತ ಸೇವ್ ಮಾಡ್ತಿದ್ದೆ. ಸೊ ಅಂತೂ ಫೈನಲ್ ಆಗಿ ಸೇವ್ ಎಲ್ಲ ಆಗಿ ಇವಾಗ ವಿಡಿಯೋ ಅಪ್ಲೋಡ್ ಆಗ್ತೈತೆ. ಇವಾಗ ಆ್ಯಕ್ಚುಲಿ ಟೈಮ್ ನೋಡಿ, ಟೈಮು 6:40 ಬಂತು. ಮಾತ್ರ ನಿಜ ಗುರು, ಬೆಳಗ್ಗೆ ಎದ್ರೆ ಮಾತ್ರ ಅದ್ರದ್ದು ಫೀಲೇ ಬೇರೆ ಗುರು. ನಿಜ, ಈ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನೀ ಫಸ್ಟ್ ಎದ್ದೇಳಿ, ಅದು ನಿಮಗೆ ಆಟೋಮೆಟಿಕ್ ಒಂಥರ ಮೋಟಿವೇಟ್ ಆದಂಗೆಲ್ಲ ಫೀಲ್ ಆಗುತ್ತೆ. 5-6 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿದೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಓದೋಣ ಅಂತಲೇ ಮೇಯ್ನ್ ಎದ್ದಿದ್ದು, ಬಟ್ ಓದೋಕ್ಕೇನು ಅಷ್ಟು ಮನಸ್ಸು ಬರಲಿಲ್ಲ. ಸೊ ಅದಕ್ಕೆ ಆಮೇಲೆ ಮೇಲ್ಗಡೆ ಇಲ್ಲಿ ಟೆರೆಸಿಗೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದೆ. ನೋಡಿ ಇಲ್ಲಿ ಫುಲ್ಲು ಬೆಳಕಾಗೈತೆ, ಸಾಕಾದಾಗ ಕಾಣ್ತೈತೆ ಮಾತ್ರ. ಇವಾಗ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಇವತ್ತಿಂದ ತಣ್ಣೀರಲ್ಲಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇವಾಗ ಇಲ್ಲಿ ಟೆರೆಸ್ ಮೇಲೆ ಬೇರೆ ಇದೀನಲ್ಲ, ನೆಟ್ವರ್ಕ್ ಬೇರೆ ಸಿಗ್ತಿಲ್ಲ, ವೈಫೈ ಕ್ಲೀನಾಗಿ ಫುಲ್ ಸಿಗ್ತಿಲ್ಲ. ಅದಕ್ಕೆ ವಿಡಿಯೋ ಬೇರೆ ಕ್ಲೀನಾಗಿ ಅಪ್ಲೋಡ್ ಆಗ್ತಿಲ್ಲ. ಅಪ್ಲೋಡ್ ಆಗ್ತೈತೆ, ಫುಲ್ ನಿಧಾನಕ್ಕೆ ಅಪ್ಲೋಡ್ ಆಗ್ತೈತೆ. ಸೊ ಬನ್ನಿ ಈಗ ಐಫೋನ್ನ ಕೆಳಗಡೆ ಇಟ್ಬಿಟ್ಟು ಬರ್ತೀನಿ. ಮತ್ತೆ ನಾನು ನಿಮಗೆ ಆಮೇಲೆ ಹಂಗೆ ಸಿಗ್ತೀನಿ ಗೈಸ್. ಎಲ್ಲ ರೆಡಿ ಎಲ್ಲ ಆದಮೇಲೆ ಕಾಲೇಜ್ಗೆ ಚಲೋ ಗೈಸ್. ಅಂತೂ ಫೈನಲ್ ಆಗಿ ಸ್ನಾನ ಎಲ್ಲ ಆಯ್ತು, ತಣ್ಣೀರ್ ಸ್ನಾನ ಆಯ್ತು ಗುರು. ಸುಮಾರು ದಿನ ಆದ್ಮೇಲೆ ತಣ್ಣೀರ್ ಸ್ನಾನ ಮಾಡಿದ್ದು. 1 ಜಗ್ಗು ಉಯ್ಕೊಳ್ಳೋವರೆಗೂ ಆಯ್ತು. ಈಗ ನಮ್ಮಮ್ಮ ಈಗ ಹಾಲ್ ಮಾಡಿಕೊಟ್ಟವ್ರೆ ಗೈಸ್. ಈಗ ಸಂಜೆ ಹೊತ್ತು ಮಿಲ್ಕ್ ಶೇಕ್ ಮಾಡಿಕೊಡ್ತಿಲ್ಲ, ಬೆಳಗ್ಗೆ ಹೊತ್ತೇ ಮಾಡಿಕೊಡ್ತವ್ರೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇರಲಿ ಪರವಾಗಿಲ್ಲ. ಯಾವಾಗಲೂ ಒಂದ್ಸಲ ಬೆಳಗ್ಗೆ ಕುಡಿಯೋದಾದ್ರೂ ಮಜಾನೇ ಬೇರೆ ಸಂಜೆಗಿಂತ ಬೆಳಗ್ಗೆನೇ ಏನೋ ಟೇಸ್ಟ್ ಇರುತ್ತಪ್ಪ. ಸಂಜೆ ಅಷ್ಟೊತ್ತಿಗೆ ತಿಂದಿರ್ತೀಯಲ್ಲಪ್ಪ ರಾಶಿನ, ಅಲ್ಲ ಸಾಕಿಷ್ಟು ಇರಬೇಕು. ಅಲ್ಲ ಯಾಕೆ ನೀನು ಸಂಜೆ ಹೊತ್ತು ಕೊಡ್ತಿಲ್ಲ, ಬೆಳಗ್ಗೆ ಕೊಡ್ತಿದ್ಯಲ್ಲ? ಬೆಳಿಗ್ಗೆ ಹೊತ್ತು ಕುಡಿದ್ರೆ ದೇಹಕ್ಕೆ ಚೆನ್ನಾಗಿ ಸೇರುತ್ತೆ ಅಂತ. ಸಂಜೆ ಹೊತ್ತು ಕೊಡಿದ್ರೆ ಸೇರಲ್ಲ ನನಗೆ. ಅಲ್ಲ ಗುರು, ಹೋಯ್ತಿರೋದು ಬರೀ ಇಲ್ಲೇ 40 ಕಿಲೋಮೀಟ್ರು ಸಕಲೇಶ್ಪುರಕ್ಕೆ. ನಮ್ಮಮ್ಮ ಇವಾಗಲೇ ಒಳ್ಳೆ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗೋ ಥರ ಫೀಲ್ ಕೊಡ್ತಾರಪ್ಪ. ಹಿಡ್ಕ ಇಲ್ಲಿ ಫೋನ್. ಹಲೋ, ಬಂದ್ವಿ ಗೈಸ್. ಆಕ್ಚುಲಿ ಇವಾಗ ನಮ್ಮಮ್ಮ ಏನಂತಂದ್ರು ಗೊತ್ತಾ, ನಿನ್ನೆ ಏನಾದ್ರೂ ಅಣ್ಣ ಬಂದ್ರೆ ನೀನ್ ಹೋಗ್ಬೇಕು ಅಂದ್ರು, ಕಳ್ಸಲ್ಲ ಅಂತ ಅಂದ್ರಪ್ಪ. ಅದಕ್ಕೆ ನಾನು ನಮ್ಮ ಅಣ್ಣನ ಕರೆದೆ. ಈಗ ನಮ್ಮ ಅಣ್ಣನು ಬತ್ತವನೆ. ಸೊ ಚಲೋ ಗೈಸ್, ಈಗ CT100 ಅಲ್ಲೇ ಹೋಗ್ಬಿಟ್ಟು ಬರೋಣ. ನನ್ನ ಸ್ಪ್ಲೆಂಡರ್ ಅಂತೂ ಆಗಲ್ಲ, ಫಸ್ಟೇ ಡಬಲ್ಸ್ ಆಗುತ್ತೆ, ಬಟ್ ಹೆವಿ ಸ್ಲೋ. ಅದಕ್ಕೆ ಸುಮ್ಮನೆ ಬೇಡ ಅಂತ. ಅದಕ್ಕೆ ಈಗ CT100 ಅಲ್ಲೇ ಈಗ ಜೈ ಅಂತಿದ್ದೀವಿ. ಸೊ ಚಲೋ ಗೈಸ್, ಹಂಗೆ ಆನ್ ದ ವೇ ನಾನು ನಿಮ್ಮ ಜೊತೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ನಾನೀಗ ಕ್ರಾಕ್ಸ್ ಹಾಕೊಂಡಿದ್ದೀನಿ, ಯಾಕೆಂದರೆ ಹೋಯ್ತಿರೋದು ಫಸ್ಟೇ ವಾಟರ್ ಪ್ಲೇಸು. ನಮ್ಮ ಅಣ್ಣ ಶೂಸ್ ಹಾಕತ್ತಾನೆ, ಅವನೇನ ನೀರಿಗೆ ನಾನೇನು ಇಲ್ಲಲ್ಲ, ನೀವು ಫ್ರೆಂಡ್ಸ್ ಆಟ ಆಡ್ಕೊಳ್ಳಿ ಅಂತ ಹೇಳ್ದ. ಗೈಸ್ ಈಗ ಆನ್ ದ ವೇ ಬರ್ತಾ ಈಗ ಇಲ್ಲೇ ಹೋಟೆಲ್ ಕಡೆಗೆ ಈಗ ಬಂದಿದ್ದೀವಿ. ಸೊ ತಿಂಡಿ ಮಾಡೋಣ ಅಂತ. ತಿಂಡಿ ಬೇರೆ ಮಾಡಿರಲಿಲ್ಲ. ಸೊ ಫ್ರೆಂಡ್ಸ್ ಎಲ್ಲರೂ ತಿಂಡಿ ಮಾಡಿದ್ರು. ಏನೋ ಇಡ್ಲಿ ವಡೆ, ಒಂದು ಪ್ಲೇಟ್ ಇಡ್ಲಿ ವಡೆ ಚೆನ್ನಾಗಿದೆ. ನೀನು ತಗೋ ಗೈಸ್. ಫ್ರೆಂಡ್ಸ್ ಎಲ್ಲರೂ ತಿಂಡಿ ಮಾಡವ್ರೆ, ನಾನು ನಮ್ಮ ಅಣ್ಣ ತಿಂಡಿ ಮಾಡಿರಲಿಲ್ಲ. ಸೊ ಅದಕ್ಕೆ ಈಗ ತಿಂಡಿ ಮಾಡೋಣ ಅಂತ ಈಗ ಬಂದಿದ್ದೀವಿ ಗೈಸ್. ಇಡ್ಲಿ ವಡೆ ಗೈಸ್. ಟಿಫನ್ ಎಲ್ಲ ಆಯ್ತು, ಈಗ ಬನ್ನಿ ಈಗ ಹೊರಡೋಣ. ಈಗ ಫ್ರೆಂಡ್ಸ್ ಎಲ್ಲರೂ ಫುಲ್ ಮುಂದಕ್ಕೆ ಹೋಗವ್ರೆ. ಈಗ ಫಸ್ಟ್ ಏನೋ ಪ್ಲೇಸು ಮಂಜುರಾಬಾದ್ ಫೋರ್ಟಿಗೆ ಹೋಗೋಣ ಅಂತ ಹೇಳ್ತಿದ್ರು. ಸೊ ಚಲೋ, ಈಗ ಫಸ್ಟ್ ಪ್ಲೇಸ್ ಹಂಗಾರೆ ಅಲ್ಲಿಗೆ ಮಂಜುರಾಬಾದ್ ಫೋರ್ಟು.
ಗಾಯ್ಸ್ ಅಂತೂ ಫೈನಲ್ ಆಗಿ ಇಲ್ಲಿ ಮಂಜೂರಾಬಾದ್ ಫೋರ್ಟ್ ಹತ್ರಕ್ಕೆ ಈಗ ಬಂದಿದ್ದೀವಿ. ಆಕ್ಚುಲಿ ಫ್ರೆಂಡ್ಸ್ ಎಲ್ಲರೂ ಅವಾಗಲೇ ನಮ್ಗಿಂತ ಒಂದು ಕಾಲು ಗಂಟೆ ಅಲ್ಲ ಒಂದು 10 ನಿಮಿಷ ಮುಂಚೆನೆ ತಲುಪವ್ರೆ. ಸೊ ಈಗ ಬನ್ನಿ. ಆಕ್ಚುಲಿ ಈಗ ನಮಗೂ ಅಲ್ಲಿಗೆ ಹೋಗಕ್ಕೆ ಏನೋ ಮೂಡೇನಿಲ್ಲ ಗುರು, ನಂಗೂ ನಮ್ಮ ಅಣ್ಣಂಗೂ. ಈ ಬಿಸಿಲಲ್ಲಿ ಹೋಗಕ್ಕೆ ಅಲ್ಲಿಗೆ ಬೇಜಾರು, ಫುಲ್ ಬಿಸಿಲು ಇರ್ತದೆ ಟಾಪಲ್ಲಿ. ಮತ್ತೇನ ಅಲ್ಲೇನಂತ ನೋಡಬೇಕು ಅನ್ನೋದೇನು ಸೀನೇನಿಲ್ಲ ಹೇಳ್ಬೇಕು ಅಂದರೆ. ಸೊ ಏನು ಮಾಡೋದು, ಮೇಯ್ನ್ ನಿಮಗೆ ತೋರಿಸ್ಬೇಕು ಅನ್ನೋದೇ ಇಂಟೆನ್ಷನ್ನು. ಸೊ ಅದಕ್ಕೆ ಈಗ ಹೋಯ್ತಾ ಇದ್ದೀವಿ. ಈಗ ಗೇಟ್ ಲಾಕ್ ಮಾಡೋರೆ, ಆದ್ರೆ ಸಣ್ಣಿಂದ ಬರ್ಬೋದಪ್ಪ ಆರಾಮಾಗಿ. ಅದಕ್ಕೆ ಲಾಕ್ ಮಾಡೋರು ಗಾಡಿ ತರಂಗಿಲ್ಲ ಅಂತ. ಓ, ಗಾಡಿ ತರಂಗಿಲ್ಲ ಅಂತನಾ? Don't need a bag, baby, believe everything. You and me is all we need. We could live our dream until like it's right. Just go with the feeling, take my hand. We'll ruin our plans, we'll leave it all behind. We gotta. ಬಾಬಾ ಯಾಕೆ ಕೇಳ್ತಿರ ಗುರು, ಹೆವಿ ಅಂದರೆ ಹೆವಿ ಸುಸ್ತು. ನೋಡಿ ಇಲ್ಲಿ ಪ್ಲೇಸ್ ಮಾತ್ರ ಚೆನ್ನಾಗೈತೆ, ಕ್ರೇಜಿ. ಆಗಿನ ಕಾಲದಲ್ಲೂ ತಡಿದ್ರ ಒಳಗಡೆ ನೋಡೋಣ ಗೈಸ್. ಬನ್ನಿದ್ರ ಒಳಗಡೆ ಏನೈತೆ ಇದಕ್ಕೂ ಏನೂ ಇಲ್ಲ. ಸುಮಾರು ಕಡೆ ಸೇಮ್ ಇದೇ ಥರ ಇದೆ ಸೈಡಲ್ಲೆಲ್ಲ. ಇದು ನಾನು ಆ್ಯಕ್ಚುಲಿ ಬರ್ತಿರೋ 3rd ಟೈಮೋ 2nd ಟೈಮೋ. ಇವಾಗಲೇ ಹಿಂಗೆ ನೋಡ್ಕೊಬಿಡಿ ಗೈಸ್, ಯಾಕೆಂದರೆ ಮುಂದೆನೂ ಹೋದಾಗ ಸೇಮ್ ಈ ಥರ ಸಿಗುತ್ತೆ. ಈ ಥರ ರೂಮ್ ಥರ ಎಲ್ಲ ಸೇಮು, ಆದರೆ ಒಳಗಡೆಲಿ ಏನಂದರೆ ಏನೂ ಇರಲ್ಲ. ಗೈಸ್ ಅಲ್ಲಿ ನೋಡಿ ನಮ್ಮ ರಾಗು ಅಲ್ಲಿ ಹತ್ತಿ ನಿಂತ್ಕೊಬಿಟ್ಟವನೆ. ಗೈಸ್ ಅಲ್ಲಿ ಮಧ್ಯದಲ್ಲಿ ನೀವು ನೋಡ್ತಿದ್ದೀರಲ್ಲ ಅದು ಸುರಂಗ ಅಂತೆ. ಬಟ್ ಇವಾಗ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ, ಫುಲ್ ಬ್ಲಾಕ್ ಮಾಡಿಬಿಟ್ಟವ್ರೆ. ಡೈರೆಕ್ಟ್ ಎಲ್ಲೆಲ್ಲಿ ಇದ್ದಿದ್ದು ಶ್ರೀರಂಗಪಟ್ಟಣ ಅಲ್ಲ, ಡೈರೆಕ್ಟ್ ಇಲ್ಲಿಂದ ಶ್ರೀರಂಗಪಟ್ಟಣ ದಾರಿ ಅಂಡರ್ ಗ್ರೌಂಡ್. ಗಾಯಿ ಸುಮಾರು ಜನ ವಿಸಿಟರ್ಸ್ ಬಂದವ್ರೆ ನೋಡಿ. ನಮ್ಮ ಕ್ಲಾಸ್ ಅವ್ರು ಅಲ್ಲವ್ರೆ. ಐಡಿ ಕಾರ್ಡ್ ತೆಗಿ ಫಸ್ಟ್. ಗಂಡ ಮರ್ತವನಲ್ಲ ಅಲ್ಲ ನೆಕ್ಸ್ಟ್ ಅಲ್ಲಿಗಳು ಏನೇನು ಏನೋ ಹೇಳಕ್ ಬಂದಲ್ಲ. ಸಾತ್ವಿಕ್ ಮನೆ ನೋಡಲ್ಲ ತಾನೆ ಹೇಳಿದ್ಕೆ ತಾನೆ ನಿಂಗೆ ಗ್ಯಾಪ್ತ ಬಂದಿದ್ದು. ಸುಮ್ನೆ ಅಲ್ಲ ನನ್ನ ಮಾಡಿರ್ಲಿಲ್ಲ, ಅದಕ್ಕೆ ತಿನ್ಕೊಂಡ್ ಬಂದ್ವಿ. ಲೇಟ್ ಆಯ್ತು. ಹೆಂಗೈತೆ ತಕೊಂಡ್ರ ಫೋಟೋಸು? ಗೈಸ್ ಆಕ್ಚುಲಿ ಇಲ್ಲಿಗೆ ಮೇನ್ ಬಂದಿದ್ದ ಇಂಟೆನ್ಷನ್ ಯಾಕೆ ಗೊತ್ತಾ, ನಮ್ಮ ಇವರು ರಾಫಿ, ರಾಜಿ, ಅಬ್ದುಲ್ ಎಲ್ರು ಇದು ಹಿಸ್ಟೋರಿಕಲ್ ವಿಸಿಟಿಗೆ ಹೋಗಿರ್ಲಿಲ್ಲ. ಅದಕ್ಕೆ ಎಲ್ಲ ಮಂಜೂರಾಬಾದ್ ಫೋರ್ಟ್ ಇದೆ, ಫೋಟೋ ಎಲ್ಲ ತಕೊಳ್ಳೋಣ ಅಂತ ಅಂದ್ಬಿಟ್ಟು ಮಂಜೂರಾಬಾದ್ ಫೋರ್ಟ್ ಇದು ಇಲ್ಲಿ ಫೋಟೋ ತಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು. ಸೊ ನೋಡಿ ಇಲ್ಲಿ ಫುಲ್ ಟಾಪಿಕ್ ಬಂದಿದ್ವಿ. ಸೊ ಏನೈತಿ ಇಲ್ಲಿ ಏನೇನ ಏನ ಹೇಳ್ದಲ್ಲ ಕರೆಕ್ಟ್. ಇಲ್ಲಿ ಗನ್ ಹಿಡ್ಕೊಂಡು ಕೇಸರಿ ಫಿಲಮ್ ಅಲ್ಲಿ ಐತಲ್ಲ ಸೇಮ್ ಐತ್ ಗೈಸ್. ನೋಡಿ ಇಲ್ಲಿ ಜಾಗ ಹೆಂಗೈತಿ ಇಲ್ಲಿ. ಗೈಸ್ ಇದ್ರದ್ದು ಮೇನ್ ಸ್ಪೆಷಾಲಿಟಿ ಏನ್ ಗೊತ್ತಾ, ಇಲ್ಲಿಗೆ ಪ್ರೆಸೆಂಟ್ ಫುಲ್ ಟಾಪಿಕ್ ಬಂದಾಗ ಏನೋ ಗೊತ್ತಾಗಲ್ಲ, ಡ್ರೋನ್ ಶಾಟ್ಸ್ ತಗೊಂಡಾಗ ಗೊತ್ತಾಗುತ್ತೆ. ಕ್ಲೀನ್ ಆಗಿ ಸ್ಟಾರ್ ಸಿಂಬಲ್ ಅಲ್ಲಿ ಐತಿದು. ನಾನು ಆಲ್ಮೋಸ್ಟ್ ನೋಡಿರ್ತೀರಾ, ಬಟ್ ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳ್ದೆ. ಓಹೋ ಸಕ್ಕದಾಗೈತಿ ಇಲ್ಲಿ ನೋಡಿ. ಅಷ್ಟೇ ಏನಿಲ್ಲ, ನಡಿ ಹೋಗೋಣ. ಇಷ್ಟೇನಿಲ್ಲ ಅಣ್ಣ, ಬಾ ಹಿಂಗಾಸೆ ಹೋಗೋಣ, ಬಾ ಹೋಗ್ಬೋದು. ಬೈಕಲ್ಲಿ ವಾಟರ್ ಬೈಕ್ ಮೈಸೂರು ಬ್ಯಾಂಗ್ಳೂರ್. ಇದು ಮೂಕುಂಗನ. ಇದೆಷ್ಟು ಕಿಲೋಮೀಟರ್ ಇದೆ ಇದು ಗೊತ್ತಿಲ್ಲ ನೋಡಿ. ಮಧ್ಯದಲ್ಲಿ ಇಳ್ದಿದ್ರು ನೀರಿತ್ತು ಸಾಕು. ಕಲ್ ಜಾಸ್ತಿ, ಜಾಗ ಜಾಸ್ತಿ ಇಲ್ಲ. ಅಬ್ಬೆ ಫಾಲ್ಸ್ ಅದೇ ಶಾಯ್ದು ಹೋಗಿದ್ದಲ್ಲ. ಮನೆಗೆ ಹೋಗಿ ಬಾಟ ಬಸ್ ಸ್ನಾನ ಮಾಡು. ಬರ್ರ ಅದಕ್ಕೆ ಹೋಗೋಣ ಅಬ್ಬೆ ಫಾಲ್ಸ್.
ನಡಿ ಬಾ ಮಾಡ್ಕಂಡ ಬಾ ಮುಚ್ಕೊಂಡಿ ಮಾನೆ ಸುಮ್ನೆ ಟೈಮ್ ಎಷ್ಟು Baby, say the word and we can disappear. We run all the lights to our getaway. Oh, you're my getaway. Let's get away. ಎಷ್ಟು ಕಿಲೋಮೀಟರ್ ಐತೆ? 5-6 ಗೈಸ್, ಇನ್ನ 5-6 ಕಿಲೋಮೀಟರ್ ಐತೆ. ಫುಲ್ ಬಿಸಿಲು ಬೇರೆ ನೋಡಿಲಿ, ನನ್ನ ಕೈಯೆಲ್ಲ ಏನ್ ಸ್ವೆಟ್ ಆಗೈತೆ ಅಂದ್ರೆ ಮತ್ ಕರ್ರಗಾಗೈತೆ ಫುಲ್ಲು. ಈಗ ಹೋಗಿ ನೀರಿಗೆ ಬಿದ್ಬಿಟ್ರೆ ಮಾತ್ರ ಫುಲ್ ನೆಮ್ಮದಿ ಗುರು. ಇವನ್ ಗಾಳಿ ಕೂತ್ಕೊಳ್ಳೆ ಅದ ಫಸ್ಟ್ ಫ್ಲೋರ್ ಅಲ್ಲಿ ನಿಂತಿದ್ದೀನಿ ಅನ್ನಂಗೆ ಫೀಲ್ ಆಯ್ತದಪ್ಪ. ವ್ಯೂ ಏನ ಹೆಂಗೈತ್ ನೋಡು, ಸಾಕಾಗೈತಿ ಗೈಸ್. ವಿಡಿಯೋದಲ್ಲಿ ಏನು ನಿಮ್ಗೆ ಅಷ್ಟು ಕಾಣಿಸ್ತಿಲ್ಲ, ಬಟ್ ರಿಯಲಿ ನೋಡಿದಾಗ ಸಖತ್. ಯಾಕೋ ಗೊತ್ತಿಲ್ಲ. ಬಿಡ್ಲ ಕ್ಲಚ್ ಬಿಡ್ಲಾ ಕ್ಲಚ್ ಬಿಡು ಅಂದ್ರೆ ತಡಿ ನಡಿ. ಹತ್ತುತ್ತೆ ಹತ್ತಿಸ್ಲ ಸಮ ಇಳಿಸ್ತೀಯಾ? ಸೊ ನಿನ್ನ ಚಿರಂತ್ ಆರಾಮಾಗಿ ಆಗುದ್ ಬಾ. ಗೈಸ್, ನಮ್ ಚಿರಂತ್ ಗಾಣಗಾಬ್ರಿ ಆಗೋನೆ. ಈಗ ಜಮ್ಮನ್ ಗಾಡಿ ನೋಡ್ಬಿಟ್ಟೆ. ಭವಾನಿ ಸೈಡಿಂದ ಬಾ, ಹತ್ತದ್ ಬಾ ಅಷ್ಟೇ. ನಡಿ ಚಿರಂತ್ ನೆಟ್ಕ ಬರ್ತಾನೆ. ಗಾಯ್ಸ್, ಇಲ್ಲಿ ನೋಡಿ, ಫಾಲ್ಸ್ ಕಡೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಬೇಕು. ಈ ಗಾಡಿಯಲ್ಲಿ ಮುಂದೆ ನಿಲ್ಸಿದೀವಿ. ಈಗ ನೆಟ್ಕೊಂಡು ಈಗ ಹೋಯ್ತಾ ಇದೀವಿ. ಇಲ್ಲಿ ನೋಡಿ ಹಿಂಗೆ ದಾರಿ ಹೋಯ್ತಾ ಫಾಲ್ಸ್ ಸೌಂಡ್ ಕೇಳಿಸ್ತೈತೆ. ಒಂದು ಬ್ರಿಡ್ಜ್ ಬರುತ್ತಂತೆ. ಬ್ರಿಡ್ಜ್ ಆದ್ಮೇಲೆ ಮುಂದಕ್ಕೆ ಹೋಗಿ ಅಂತಂದ್ರು. ಬ್ರಿಡ್ಜ್ ಗಿಂತ ಮುಂದೆನಾ? ಬ್ರಿಡ್ಜ್ ಆದ್ಮೇಲೆ ಇನ್ನೊಂದು ಮುಂದೆ ಟ್ರೆಕ್ಕಿಂಗ್. ನೈಸ್ ಬ್ರೋ. ಸಕ್ಕತ್ತಾಗೈತಲ್ವಾ? ಸಾಕು, ಕ್ರೇಜ್ ಆಗೈತೆ. ತೋರ್ಸಲ್ಲ ಫಾಲ್ಸ್ ಎಲ್ಲ ಗೈಸ್. ನೋಡಿ ಅಲ್ಲಿ ಗೈಸ್ ಫಾಲ್ಸ್. ಚಿರಂತ್ ಬೀಳು. ಅಲ್ಲ ಎಲೆ ಬರ್ತೀಯಾ ಇಳಿಕೆ ಅತ್ಲಾಗೆ? ಗೈಸ್, ನಮ್ಮ ಅಣ್ಣ ನಿಂತವನೆ, ಇಳಿಯಲ್ಲ ಅಂತವನೆ. ಗೈಸ್, ಬನ್ನಿ ಈಗ ಸ್ವಿಮ್ ಮಾಡೋಣ. ಈಗ ಐಫೋನ್ ಈಗ ತಗೊಂಡ್ ಬಂದಿದ್ದೀನಿ. ಚಿರಂತ್ ಇಲ್ಲೆಲ್ಲ ಎಲ್ರು ಫುಲ್ ಜೋಶ್ ಅಲ್ಲ. ಈಗ ಕುತ್ಕೊಂಡ್ ಮೆತ್ತ ಗುಚ್ಚೋಯ್ತು. ಗೈಸ್, ಅಲ್ಲಿ ಬನ್ನಿ, ಅಲ್ಲಿ ಫುಲ್ ಮುಂದಕ್ಕೆ ಹೋಗೋಣ. ಗೈಸ್, ನಮ್ ಸಾಧಿಕಿನ ಸ್ವಿಮ್ಮಿಂಗ್ ನೋಡಿ. ಆಳೈತಿಲ್ಲಿ, ಆಳೈತಿಲ್ಲಿ. ಸುಮ್ಮನಿರು. ಗೈಸ್, ಇಲ್ಲಿ ಕೆಳಗಡೆ ಒಂಚೂರು ಕಲ್ಲು ಏನಿಲ್ಲ ಗುರು. ಫುಲ್ ಮಳ್ಳೈತಾ, ಸಕ್ಕದಾಗ. ಗೈಸ್, ನಾನು ನಿಮ್ಗೆ ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್. ಈಗ ಫೋನ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ. ಇಲ್ಲಿ ಜಾಸ್ತಿ ಸುಮ್ಮನೆ ಇಟ್ಕೊಳ್ಳೋದು ಬೇಡ.
ಸೊ ಆಮೇಲೆ ಸಿಗೋಣ. ಏನಂತೀರಾಗೋ? ಸರಿ ಗೈಸ್, ಬಾಯ್. ಕಲ್ಲು ಮಸಾಲೆ ಗಾಯ್ಸ್, ಈಗ ಒಂದು ರಿಂಗ್ ಬೇರೆ ಕಳ್ದೋಯ್ತು ಗುರು. ನಂದು ಒಂದು ಐಡಿಯಾ ಕೊಟ್ಟ, ನಂದ್ ರಿಂಗ್ ಹೆಂಗ್ ಬೀಳುತ್ತೆ ಹಂಗ ಹಾಕೋಣ, ಇವಾಗ ಸಿಗುತ್ತೆ ಅಂತ. ಆಕ್ಚುಲಿ ನನ್ ಫಸ್ಟ್ ರಿಂಗ್ ನಂದು ಹೋಯ್ತು. ಇವಾಗ ಅದಕ್ಕೆ ಇವನು ಸಾಧಿಕು ಮತ್ತೊಂದ್ಸಲ ನಿಮ್ ಅಣ್ಣಂದ್ ಹಾಕು ಅಂತ ಅಂದ. ಕಾಣಿಸ್ತಿದೆ ತಾನೆ, ಕ್ಲೀನಾಗಿ ಕಾಣಿಸ್ತಿದೆ. ಈ ಕಡೆ ಯಾವ ಕಡೆ ಜನ ಹೋಗಿದ್ದು ವಿಡಿಯೋ ಮಾಡ್ಕೊಂಡು ಹಾಕ್ಬಿಟ್ಟಿತ್ತು ಎಲ್ಲ. ಸೊ ಸರಿ, ಸಿಕ್ತಾ ದೂರ ಬಿಟ್ಟ. ಎಲ್ಲೋ ನೀರಿಂಗು ಹೋಯ್ತಾ? ಹೌದು, ಕಲ್ಗಳು. ಗೈಸ್, ಅಂತೂ ಫೈನಲ್ ಆಗಿ ನೀರಲ್ಲೆಲ್ಲ ಆಟ ಆಡೆಲ್ಲ ಆಯ್ತು. ಈಗ ಬಟ್ಟೆ ಎಲ್ಲ ಹಾಕೊಂಡು ಈಗ ಹೋಯ್ತಾ ಇದೀವಿ. ಅಂತ ನನ್ನ ಫೋನ್ ಫುಲ್ಲು ಒಣಗಿಸ್ಕೋಬೇಕು, ಫುಲ್ ನೀರು ಹಾಕ್ಬಿಟ್ಟೈತೆ ಐಫೋನ್. ಸೊ ಅದು ಬಿಡಿ, ರಿಂಗೆ ಕಳ್ಕೊಬಿಟ್ಟೆ ಗುರು. ಈಗ ಅಲ್ಲಿ ಎಂಡಿಂಗ್ ಟೈಮಲ್ಲಿ ನೀರಿಂದ ಆಚೆ ಬರೋಣ ಅಂತಾನೆ ಬರ್ತಿದ್ದೆ. ಆ ಟೈಮಲ್ಲಿ ನಂದು ರಿಂಗು ಹೋಗ್ಬಿಡ್ತು. ಗೈಸ್, ಇದು ವಾಟರ್ ಫಾಲ್ಸ್ ಇಂದು ಪ್ಲೇಸ್ ಹೆಸರು ಯಾವ್ದು? ಕಾಡ್ಮನೆ ಹಬ್ಬಿ ಫಾಲ್ಸ್. ಒಂದು ಸಕಲೇಶ್ಪುರದಿಂದ ಅಲ್ಲ, ಮಂಜೂರಾಬಾದ್ ಫೋರ್ಟ್ ಇಂದ ಏನೊಂದು 15 ಕಿಲೋಮೀಟರ್ ಐತೆ. ಬರ್ತಾ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಯ್ತೈತೆ. ಮತ್ ಮ್ಯಾಪಲ್ಲೂ ತೋರ್ಸಲ್ಲ ಅನ್ಸುತ್ತಲ್ವಾ, ಕ್ಲೀನಾಗಿ ತೋರ್ಸಲ್ಲ. ನೆಟ್ವರ್ಕ್ ಇರಲ್ಲ. ಸಾಕಾದಾಗೈತೆ. ಅಲ್ಲಿ ಮಧ್ಯದಲ್ಲಿ ಬರೀ ಮರಳೆ ಗುರು, ಚೂರು ಕಲ್ಲೇ ಇರ್ಲಿಲ್ಲ. Lights will expose the night. We're getting closer. Blood waves crashing on me. ಗಾಯ್ಸ್, ಅಂತೂ ಫೈನಲ್ ಆಗಿ ಬಂದ್ವಿ ಮನೆಗೆ. ರಿಂಗ್ ಕಳ್ದೈತ್ ಕಣಮ್ಮ. ನೀರೊಳಗಡೆ ಕಲ್ಲು ಹಾಕೊಂಡ ಅದು ಬಿಚ್ಚೋ ಫೀಲ್ ಆಯ್ತು ನಂಗೆ. ನಾನು ಎಷ್ಟು ಹುಡುಕ್ತೆ, ಇಲ್ಲ ಕಣಮ್ಮ, ಅಲ್ಲೇ ಕೊಡು. ಕೈ ಹಾಕಿ ಹಿಂಗಂದೆ. ಈ ರಿಂಗು ಅಂತ, ಈ ರಿಂಗು ಅಂತ ನಂಗೆ ಬೇಜಾರೈತೆ ಸಕ್ಕತ್. ಅಣ್ಣನು ಹಂಗೆ ಅಂದ, ಫುಲ್ ಹುಡ್ಕಾಡಿದ್ವಿ. ಅಂತ ಜಾಗ ಲೂಸ್ ಆಗುತ್ತಾ, ತೆಗ್ದು ಜೇಬಿಗೆ ಇಟ್ಕೊಂಡು. ಇಲ್ಲ ಮಾದ್ ನಂಗೆ ಯಾವತ್ತೂ ಹಂಗೆ ಅನ್ಸೇ ಇಲ್ಲ ನಂಗೆ. ಗೈಸ್, ಅದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಅಂತೂ ಮನೆಗೆಲ್ಲ ಬಂದಾಯ್ತು. ಸ್ವಲ್ಪ ಸ್ಟ್ರೆಸ್ ಆಗೈತೆ, ಸೊಂಟ ಎಲ್ಲ ನೋವು ಗುರು. ಇನ್ನೇನೀಗ ಎಡಿಟ್ ಎಲ್ಲ ಮಾಡ್ಬೇಕು ವ್ಲಾಗು. ಗೈಸ್, ಅದ್ಲಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಲಿಲ್ವಾ ಆದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.